ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಟೈಮ್ ಅಂದ್ಬಿಟ್ಟು ಇವಾಗ 7:30 ಆಗಿದೆ. ಸೊ ಇವತ್ತು ಬಂದು ವಿಡಿಯೋ ಮಾಡ್ತಿರೋದು ಒಂದು ಸೆಗ್ಮೆಂಟ್ 100 ರೂಪೀಸ್ ಒಳಗಡೆ ಒಳ್ಳೆ ಫುಡ್ನ ಯಾವ ಥರ ಅಂದರೆ ಒಳ್ಳೊಳ್ಳೆ ಫುಡ್ನ 100 ರೂಪೀಸ್ ಒಳಗಡೆ ತಿನ್ನೋದು. ದಿನ ಪೂರ್ತಿ 24 ಗಂಟೆ ಒಳಗಡೆ ನಾವು ಡೈಲಿ 3 ಸಲ ಊಟ ಮಾಡ್ತೀವಲ್ವ, ಆ 3 ಸಲ ಊಟ ಮಾಡೋದು 100 ರೂಪೀಸ್ ಒಳಗಡೆ ಹೇಗೆ ಮಾಡೋದು ಆ್ಯಂಡ್ ಒಳ್ಳೆ ಫುಡ್ನ ಅದು ಬೇರೆನೂ ಯಾವ ಥರ ತಿನ್ನೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ಈ ವಿಡಿಯೋ ಇಂಟರ್ವ್ಯೂ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ 100 ರೂಪೀಸ್ನೂ ಆಗಲ್ಲ, ಅದಕ್ಕಿಂತ ಒಳಗಡೆ ಆಲ್ಮೋಸ್ಟ್ ಒಂದು ಮನುಷ್ಯ ಡೈಲಿ ಏನೇನು ತಿನ್ಬೋದು ಅದನ್ನೆಲ್ಲ ತಿಂದು ತೋರಿಸ್ತೀನಿ ಈ ಸಲ. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ಹೋಗ್ತಿರೋದು ಬಂದು ಟಿಫಿನ್ ಮಾಡೋದಕ್ಕೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ ಟೀ ಕುಡ್ತಾರಲ್ವ, ಸೊ ಆ ಟೀನ ನಾನು ಆಲ್ರೆಡಿ ಕುಡಿದ್ಬಿಟ್ಟಿದ್ದೀನಿ. ಈ ವಿಡಿಯೋನಲ್ಲಿ ಮಾಡಿಲ್ಲ ವಿಡಿಯೋ ನಾನು. ಸೊ ಅದಕ್ಕೋಸ್ಕರ ಟೀದು 5 ರೂಪಾಯಿ ಹಾಕ್ಕೊಳ್ಳಿ, ಈ ಕಡೆ ಹೋಗು. ಸೊ ಟೀದು 5 ರೂಪಾಯಿ ಹಾಕ್ಕೊಳ್ಳಿ ಅಮೌಂಟು. ಆ್ಯಂಡ್ ಇನ್ನು 100 ರೂಪೀಸ್ನಲ್ಲಿ 5 ರೂಪಾಯಿ ಹೋದ್ರೆ ಇನ್ನು 95 ರೂಪೀಸ್. 95 ರೂಪೀಸ್ನಲ್ಲಿ ಇವತ್ತು ದಿನ ಪೂರ್ತಿ ನಾನು ತಿನ್ನಬೇಕು. ಊಟ ಮಧ್ಯಾಹ್ನ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಲ. ನಾನು ಸಂಜೆ ಟೀ ಎಲ್ಲ ಒಂದು ರೇಂಜಲ್ಲಿ ಇರುತ್ತೆ. ಅಂದರೆ ಹೊಟ್ಟೆ ಹಸ್ಕೊಂಡಿರಲ್ಲ, ಹೊಟ್ಟೆ ತುಂಬ ತಿನ್ನೋ ಥರ 100 ರೂಪೀಸ್ ಒಳಗಡೆನೆ. ಮತ್ತು 100 ರೂಪೀಸ್ನೂ ಟಚ್ ಆಗಲ್ಲ ಆಲ್ಮೋಸ್ಟ್. ಓಕೆನಾ ಗಾಯ್ಸ್, ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಇರುತ್ತೆ. ಇವಾಗ ಮಾತ್ರ ನಾವು ಟಿಫಿನ್ಗೋಸ್ಕರ ಹುಡುಕಾಡ್ತಿದ್ದೀವಿ. ಸೊ ಟಿಫಿನ್ ಬಂದ್ಬಿಟ್ಟು ಒಳ್ಳೆ ಚೀಪ್ ಪ್ರೈಸ್ನಲ್ಲಿ ಸಿಗೋದಂದರೆ ಮನೆಗಳ ಹತ್ರ ಒಂದು ಸುಮ್ಮನೆ ಹೆಂಚಿಡ್ಕೊಂಡು ಆ್ಯಂಡ್ ದೋಸೆ ಮಾಡ್ತಿರ್ತಾರೆ. ಆ ದೋಸೆಗೋಸ್ಕರ ಹುಡುಕಾಡಕ್ಕೆ ಹೋಗ್ತಿದ್ದೀವಿ. ಇವಾಗ ಇಲ್ಲಿ ಕೋಲ್ ಬಜಾರ್ ಅಂತ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಬಂದಿದ್ದೀವಿ. ಒಂದು ಸಲ ನೋಡಿದ್ದಿಲ್ಲ ನಾನು, ಅದಕ್ಕೆ ಇವಾಗೂ ಬಂದಿದ್ದೇನೆ. ಪ್ರೈಸ್ನಲ್ಲಿ ದೋಸೆ ಸಿಗ್ಬಿಡುತ್ತೆ ಟಿಫಿನು. ಹಬ್ಬ ಬಂದರೆ ಒಂದು 3 ದೋಸೆ ತಿಂತೀನಿ ನಾನು. ಯಾರಾದ್ರೂ ಇಲ್ಲ ಒಂದು 3 ದೋಸೆಗೆ ಹೊಟ್ಟೆ ತುಂಬುತ್ತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಹೆಚ್ಚು ಕಮ್ಮಿ ಇರ್ಬೋದು, ಹೇಳೋಕ್ಕೆ ಬರೋಲ್ಲ. ಸೊ ನಾನು ತಿನ್ನೋದು ಮಾತ್ರ 3 ದೋಸೆ ಹೆಚ್ಚಿಗಿಲ್ಲ. ಸೊ ಅದನ್ನು ತಗೋಬೇಕೀಗ. ನನ್ನ ಜೊತೆ ಮಲ್ಲಿ ಇದ್ದಾನೆ. ನಮಗೆ ಚೀಪ್ ಪ್ರೈಸ್ನಲ್ಲಿ ದೋಸೆ ಬೇಕಪ್ಪ ಅಂತಂದರೆ ಏರಿಯಾಗಳಲ್ಲೇ ತಿರುಗಬೇಕು, ಓಣಿ ಸುತ್ತಬೇಕು. ಇಲ್ಲೇ ಹೋಟೆಲ್ಗಳಲ್ಲಿ ಹೋಗಿ ತಿಂದರೆ ನಮ್ಮ ಬಜೆಟಿಗೆ ಸರೋಗಲ್ಲ ಅದು. ಸೊ ಅದಕ್ಕೆ ಇಲ್ಲಿ ಯಾವುದೋ ಏರಿಯಾದಲ್ಲಿ ತಿರುಗ್ತಿದ್ದೀವಿ. ಅಕ್ಕ ದೋಸೆ ಆಯ್ತಾ? ಚಲೋ ಇಲ್ಲೇ ತಿನ್ಬೇಕಂತ ಅಂದ್ಕೊಂಡಿದ್ವಿ. ಹಾಂ ವಿಡಿಯೋ ಆಂಟಿ ಇಲ್ಲ. ಎಷ್ಟಕ್ಕ ದೋಸೆ? 4 ಇಲ್ಲ, ಒಂದು 30 ರೂಪಾಯಿ ಕಟ್ಟು. ಹಾಂ ನಿಧಾನ ಆಗ್ಲಕ್ಕ, ನೋ ಪ್ರಾಬ್ಲಮ್. ಫೋಟೋ ವಿಡಿಯೋ ಹಾಂ ಇದು ಏನು ಓಣ್ಯಾಗ ಹಾಂ ಏನು ಮಾಡ್ತಾರೆ? ವಿಡಿಯೋ ಬರ್ತಾರೆ ವಿಡಿಯೋ ಬರ್ತಾರೆ. ಏನು ಮಾಡ್ತಾರೆ? ಯೂಟ್ಯೂಬ್ ಮಾಡಿಬಿಡ್ತೀವಿ, ವೈರಲ್ ಆಗುತ್ತೆ. ಹೌದಾ? ರೋಡಾಗ ಇಲ್ಲ, ಕೆಳಗಿಂದ ಮಾಡ್ಕೋಬೇಕು. ಕೆಳಗಿಂದ ರೈಟ್ ಡ್ಯಾಮೇಜ್ ಇದ್ದ ಇಲ್ಲ. ಹಾಂ ಏನಿಲ್ಲ ಬಿಡು. ಫೋಟೋ ಹಿಡಿಯೋಕಂತ ಹೇಳಿದ್ರು. ಫ್ಯಾಮ್ಲಿ ವಿಡಿಯೋ ಮಾಡ್ಕೊಂಡೆ ಅಲ್ಲ, ಫೋಟೋ ಹಾಕೋಬಿಟ್ಟೆ. ನಿನ್ನ ಹೆಸರೇನು? ನನ್ನ ಹೆಸರು ಈರಾಯ್ತು, ಹೆಸರು ವಿಮಲ್. ಪಲಕುಲ ಕೇಸರಿ ಊರು ತಿರೋಕೆ ಬರ್ತಿರ್ತೀವಿ ಅಷ್ಟೇ. ನಾವು ಊರು ತಿರುಗಿ ತೋರಿಸ್ತೀವಿ ಊರು ಹೆಂಗಿದೆ ಅಂತ. ಹಿಂಗಾಯ್ತು ಊರು ತೋರಿಸ್ತಾ ಇದ್ದಲ್ಲ, ಹೆಸರನ್ನ ವಯಸ್ಸಲ್ಲಿ ದೋಸೆ ತಗೊಳಕ್ಕೆ ಬಂದಿದ್ವಿ. 10 ರೂಪಾಯಿ 4 ದೋಸೆ ಅಂತೆ, 30 ರೂಪಾಯಿ ತಗೊಂತಿದ್ದೀನಿ. ಅಂದರೆ ನಾನು ಎಷ್ಟು ತಿಂತೀನಿ ಅನ್ನೋದು ಲೆಕ್ಕ ಮಾಡಿ ಹೇಳ್ತೀನಿ ನಿಮಗೆ ಸಪ್ರೇಟ್. ಎಲ್ಲರೂ ಮನುಷ್ಯರೇ ಇದ್ದೀರಾ ಇಲ್ಲ ಸತ್ತು? ಹಾಂ ಎಲ್ಲರೂ ನೋಡ್ತಾರೆ. ನಿನಗೆ 500 ಮಂದಿ ನೋಡ್ತಾರೆ ಇಲ್ಲೇ ಒಂದೇಟಿಗೆ. ನೀನು ನೋಡ್ತಾರೆ 500 ಮಂದಿ. ಓಕೆನಾ? ನಿಮ್ಮ ಹೆಸ್ರು ಹೇಳಿ. ಎಲ್ಲಿ ಅಲ್ಲಿ ಹೇಳಿ. ಅಲ್ಲ ಅಲ್ಲಿ ಯಾರು ಇದ್ದಾರೆ? ಅಲ್ಲಿ ಆ ಕಡೆಗೆ ಜನಗಳು ಇದಾರ. ಹಾಂ, ಎಲ್ಲಿ 500 ಮಂದಿ ನೋಡಕತ್ತಾರ. ಅಲ್ಲಿ ತೋರಿಸು. ಮೊಬೈಲ್ ಹೊಡೆಯೋಕತ್ತಿ ಇವಾಗ. ಅಲ್ಲಿ ತೋರ್ಸಕ್ಕಾಗಲ್ಲಪ್ಪ. ಅಲ್ಲಿ ಸೊ ಒಳ್ಳೆ ಮಾತು ಹೇಳ್ತಿದ್ದಾರೆ, ಕಾಲೇಜಿಗೆ ಹೋಗಿ ಅದಕ್ಕೆ ಹೋಗಿ ಅಂತ. ಥ್ಯಾಂಕ್ ಯು. ನಿಮ್ಮ ಅಂಗಡಿಗೆ ಬರ್ತಾರೆ ಬಿಡಾಕ ಇಲ್ಲಿ ಎಲ್ಲರೂ. ಬೇರೆ ರೇಂಜ್ ಇಲ್ಲಿ ಅಂಗಡಿಗೆ ಬರ್ತಾರೆ. ಓಕೆನಾ? दुकान आने चेकिंग कर ले, देखते सुनो. हाँ, चागे दुकान ನೋಡ್ತಾರ, ಇಲ್ಲಿ ಬರ್ತಾರ. ಒಂದು ದೋಸೆ ಎಕ್ಸ್ಟ್ರಾ ಕೊಡೋಕೆ ನೀನು ಅವರಿಗೆ ನಮ್ಮ ಹೆಸರು ಹೇಳಿದ್ರೆ. ಓಕೆನಾ ಗೈಸ್? ಇಲ್ಲಿ ಕೋಲ್ ಬಜಾರಲ್ಲಿ ಓಣಿನಲ್ಲಿ ಇರ್ತಾರೆ ಇವರು, ದೋಸೆ ಹಾಕಿ ಕೊಡ್ತಿರ್ತಾರೆ. ಇದು ಯಾವುದಕ್ಕ ಓಣಿದು ಹೆಸರು ಏನಾಯ್ತು? ಕುಂಬಾರೋಣಿನಲ್ಲಿ ಇರ್ತಾರೆ ಇವರು. ದೋಸೆ ಫುಲ್ ಅಮೇಝಿಂಗ್ ಮಾಡ್ತಾರೆ. ಓಕೆ, ಯಾರಾದರೂ ಒಂದು ಟೇಸ್ಟ್ ಮಾಡಿ ನಮ್ಮ ಹೆಸರಾದ್ರೆ ಇನ್ನೊಂದು ದೋಸೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಪಾರ್ಸಲ್ ಕಟ್ಸ್ಕೊಂಡಿದ್ದಾಯಿತು. ಲೆಟ್ಸ್ ಮೂವ್.
ಇಲ್ಲೇ ಕುತ್ಕೊಂಡು ತಿನ್ನೋ ಥರ ಇಲ್ಲ ಇಲ್ಲಿ. ಸ್ವಲ್ಪ ಹೊತ್ತಿನಲ್ಲಿ ವಿಚಿತ್ರ ನೋಡ್ಬಿಟ್ರು, ಇಲ್ಲೇ ಕುತ್ಕೊಂಡು ತಿನ್ನೋ ಥರ ಅಂತೂ ಇಲ್ಲ ಇಲ್ಲಿ. ಜನರು ಸುಮ್ಮನೆ ಬರ್ತಿದ್ದಾರೆ, ಈ ಕೈಯಲ್ಲಿ ಕ್ಯಾಮ್ರಾ ಈ ಸ್ಟ್ಯಾಂಡ್ ಇಟ್ಕೊಂಡಿರೋದು ನೋಡಿ. ಸೊ ಪಾರ್ಸಲ್ ಕರ್ಸ್ಕೊಂಡು 30 ರೂಪಾಯಿ ಅಂದಲ್ಲ ಸ್ಟಾರ್ಟಿಂಗಲ್ಲಿ, 30 ರೂಪಾಯಿ ಬೇಡ ಅನಿಸಿತ್ತು. 8 ದೋಸೆ ಬರ್ತವೆ 20 ರೂಪಾಯಿಗೆ, ಸಾಕಿದೆ, ಹೊಟ್ಟೆ ತುಂಬಿಡುತ್ತೆ ನನಗೆ. ಅವ್ರೇನು ಅನ್ಕೊಂಡಿದಾರ ಅಂದ್ರೆ ನಾವು ಚೆಕಿಂಗ್ ಮಾಡಕ್ ಹೋಗಿದ್ದೇವೆ ಅನ್ಕೊಂಡು ಭಯ ಬಿದ್ಬಿಟ್ಟಿದಾರ. ಮ್ಯಾನೇಜ್ಮೆಂಟ್ ಎಲ್ಲ ಕೇಳ್ತಿದಾರ. ಅಂದರೆ ಅವ್ರು ಶಾಪ್ನ ಚೆಕ್ ಮಾಡೋಕೆ ಹೋಗಿದ್ದೀವೇನೋ, ಏನಾದರೂ ಪೊಲೀಸ್ ಎಂಕ್ವೈರಿ ಮಾಡ್ತಿದ್ದಾರೇನೋ ಅಂತ ಅಂದ್ಕೊಂಡಿದ್ದಾರೆ. ನಾವು ಲಾಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅವ್ರು ಹೆಸರು ಹೇಳಿದ್ರು ಯೂಟ್ಯೂಬಲ್ಲಿ ಮಾಡ್ತೀವಿ, ಯೂಟ್ಯೂಬಲ್ಲಿ ಅಂದರೆ ಏನೋ ಅವ್ರು ಅರ್ಥ ಆಗಿದ್ದಂಗಿಲ್ಲ. ಆಗ್ತಿಲ್ಲ, ಅವ್ರು ಏನೇನೋ ಅನ್ಕೊಂತಿದಾರ, ಅವ್ರಿಗೆ ಇಷ್ಟ ಬಂದಿದ್ದು ಟಿಕ್ಟಾಕ್ ಅನ್ಕೊಂತಿದಾರ, ಏನೇನೋ ಅನ್ಕೊಂತಿದಾರ. ರೈಟ್. ಇವಾಗ ಇದೊಂದು ಒಳ್ಳೆ ಪ್ಲೇಸಲ್ಲಿ ಹೋಗಿ ತಿನ್ನಬೇಕು. ಸೊ ಒಳ್ಳೆ ಪ್ಲೇಸ್ಗೋಸ್ಕರ ಹುಡುಕಾಟ ಮಾಡಬೇಕು. ಒಳ್ಳೆ ಪ್ಲೇಸ್ ಗೊತ್ತಲ್ಲ, ಕಾಲೇ ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಸ್ಟೇಡಿಯಂ ಹತ್ರ ಯಾವ್ದು ನೋಡು. ಸೊ ಇಲ್ಲೊಂದು ಪ್ಲೇಸ್ ಹುಡುಕಂತ ಬಂದ್ವಿ, ಇಲ್ಲಿ ರಂಗಮಂದಿರ ಹತ್ರ. ಗೂಡ್ಸ್ ಟ್ರೈನ್ಗಳು ಹೋಗ್ತಿರ್ತವೆ. ಸೊ ಆ ಟ್ರೈನ್ ಹತ್ರ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ನೋಡಿ. ಈ ವಿಡಿಯೋ ಮೇನ್ ಅಂದರೆ ಇವಾಗ ಜೋಬಲ್ಲಿ 100 ರೂಪಾಯಿ ಇದ್ದು ಮನೆ ಇಲ್ಲ ಏನಿಲ್ಲ. ಸೊ ಯಾವ ಥರ 100 ರೂಪಾಯಿನಿಂದ ಒಂದು ದಿನ ಪೂರ್ತಿ ಸರ್ವೆ ಮಾಡೋಕೆ ಅನ್ನೋದು. ಇಲ್ಲಿ ನಾವು ರೈಲ್ವೆ ಗೇಟ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಟ್ರೈನ್ ಬಂದಾಗಿದೆ. ಇದು ಗೂಡ್ಸ್ ರೈಲ್ವೆ ಟ್ರ್ಯಾಕು. ಗೂಡ್ಸ್ನು ಆಲ್ಮೋಸ್ಟ್ ಯಾವಾಗ ಒಂದ್ಸಲ ಬರ್ತಿರ್ತೀವಿ ಟ್ರ್ಯಾಕ್ನಲ್ಲಿ, ವಾರಕ್ಕೊಂದ್ಸಲ. ಹಾಂ ಅಲ್ಲ, ಇದು ಈ ಕಡೆಯಿಂದ ಆ ಕಡೆ ರಾಂಪುರ್ನಿಂದ ಹಿಂಗೆ ಬರ್ತವೆ ಮೇನ್ ಟ್ರೈನ್ಗಳು, ಜನಗಳು ಹೋಗೋ ಟ್ರೈನ್ಗಳು ಹಂಗೆ ಹೋಗ್ಬಿಡ್ತಾವೆ ರೈಲ್ವೆ ಸ್ಟೇಷನ್ಗೆ. ಫಸ್ಟ್ ಗೇಟ್ದಲ್ಲ ಇದು, ಹಿಂಗೆ ಹೋಗಿ ಫಸ್ಟ್ ಹೇಳ್ದು ಆ ಕಡೆ ಇದೆ. ಹೌದಾ? ಇದು ಯಾವ್ದು ಮತ್ತೆ ಹೊಸ? ಇದು ಮಾಮೂಲಿ, ಇದು ಸುಮ್ಮನೆ ಹಂಗೆ ಅಡ್ಡದಾರಿ. ಗಾಯ್ಸ್ ಇಲ್ಲಿ ಬಂದ್ವಿ ರೈಲ್ವೆ ಟ್ರ್ಯಾಕ್ ಹತ್ರ. ನೋಡ್ರಿ ರೈಲ್ವೆ ಟ್ರ್ಯಾಕ್ ಮೇಲೆ ಕುಂತಿದ್ವಿ ತಲೆ ಕೆಟ್ಟು ವಿತ್ ಮಲ್ಲಿ ಹಿಂಗೆ. ಅಂದರೆ ಈ ಟ್ರ್ಯಾಕ್ ಮೇಲೆ ಕೂತ್ಕೊಬಾರ್ದು ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಯಾವುದೇ ರೀತಿ ಟ್ರೈನ್ ಹೋಗಲ್ಲ. ಟೋಟಲ್ 8 ದೋಸೆ ಬಂದಿದೆ 20 ರೂಪಾಯಿಗೆ. ಮಲ್ಲಿದ್ದು 2 ತಿಂದ ನಾನು. ಅಂದರೆ ಇವಾಗ 10 ರೂಪಾಯಿ 4 ದೋಸೆ. ನಾನು 4 ದೋಸೆ ತಿಂತೀನಿ ಅಷ್ಟೇ. 4 ದೋಸೆ ಹೊಟ್ಟೆ ತುಂಬ ಬಿಡ್ತಿದ್ದು. ಇವಾಗ ಟೀ 5 ರೂಪಾಯಿ ಆಯಿತಾ, 10 ರೂಪಾಯಿ ಟಿಫಿನ್. 10 ರೂಪಾಯಿ ಹೊಟ್ಟೆ ತುಂಬ ಟಿಫಿನ್ ಆಗುತ್ತೆ. 15 ರೂಪಾಯಿ ಒಳಗಡೆ ಬೆಳಿಗ್ಗೆ ಮುಗೀತು ಟಿಫಿನು ಟೀ. ಇಷ್ಟು ಮಧ್ಯಾಹ್ನ ಊಟ ನೋಡ್ಬೇಕು. ಫಸ್ಟ್ ಟಿಫಿನ್ನ ತಿಂತೀನಿ, ಆಗಿಲ್ಲ 2 ದೋಸೆ ತಿಂತೀನಿ ಅಷ್ಟೇ, ಇನ್ನೊಂದು ತಿನ್ಬೇಕು. ನೆನ್ಸಿದ ಮಟ್ಟಿಗೆ ಬಜೆಟ್ಟು 100 ರೂಪಾಯಿ ಅಲ್ಲ, 100 ರೂಪಾಯಿ ಒಳಗಡೆ ಮುಗಿಸ್ಬಿಡ್ತೀನಿ ಆರಾಮಾಗಿ. ನಾನು 50 ರೂಪಾಯಿ ಮಾಡಿದ್ರೆ ಮಾಡ್ತೀನಿ. ಒಂದಷ್ಟು ಮಲ್ಲಿ 20 ರೂಪಾಯಿ ದೋಸೆ ತಂದಿದ್ದು. 10 ರೂಪಾಯಿ ತಗೊಂಡು ಅಂದರೆ ಮಲ್ಲಿ ಇದ್ರನ್ನ ವಿಡಿಯೋನ ಲೆಕ್ಕರಲ್ಲ. ಒಬ್ಬ ಮನುಷ್ಯನು 100 ರೂಪೀಸ್ ಒಳಗಡೆ ತಿನ್ನೋ ಥರ ಇದು ವೀಡಿಯೋ ಅಷ್ಟೇ. ಮಲ್ಲಿದ ಲೆಕ್ಕಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಬಂದಾನೆ ಅಷ್ಟೇ. ಒಬ್ಬರು ಹೇಳ್ತೀನಿ, ಒಬ್ಬರು ಲೆಕ್ಕ ಮಾಡಿ ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ ಅಷ್ಟೇ. ಇವಾಗ ಟೋಟಲ್ 15 ರೂಪಾಯಿ ಆಗಿದೆ. 100 ರೂಪಾಯಿ ಒಳಗಡೆ 15 ರೂಪಾಯಿ ಆಗಿದೆ. ಟಿಫಿನ್ ಮುಗಿದ್ವಿ, ಮಧ್ಯಾಹ್ನ ಊಟ, ರಾತ್ರಿ ಇದು ಎಲ್ಲ ನೋಡ್ಬೇಕು. ಮನೆಗೆ ಹೋಗಿ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಬೇಕು, ಕಾಮಿಡಿ ವೀಡಿಯೋ ಶೂಟ್ ಮಾಡ್ಬೇಕು. ಮಧ್ಯಾಹ್ನ ಊಟದಲ್ಲಿ ಮೀಟ್ ಆಗ್ತೀನಿ. ಓಕೆ ಬಾಯ್. ಈ ವ್ಲಾಗ್ನ ಕಂಟಿನ್ಯೂ ನೋಡ್ತಾ ಇರಿ. ಇದು ಹಿಂಗೆ ಮುಂದುವರಿತಾ ಇರ್ತೀವಿ. ಇವತ್ತು 24 ಅವರ್ಸ್ದು. ನಾನು ಬೆಳಿಗ್ಗೆ ಟಿಫಿನ್ ಮಾಡಿ ಬಂದು ಈಗ ಮತ್ತೆ ಮಧ್ಯಾಹ್ನ ಊಟ ಮಾಡೋಕೆ ಹೋಗ್ತಿದ್ದೀನಿ. ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ ಈಗ. ಸೊ ಯಾಕೆ ಬಂದು ಏನು ಮಾಡಿದೆ ಅಂದರೆ ಮಲ್ಕೊಂಬಿಟ್ಟೆ. ನಾನು ಏನು ಕೆಲಸ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನಾನು ಬೆಳಗ್ಗೆ 3 ಗಂಟೆಗೆ ಡ್ಯೂಟಿಗೆ ಹೋಗಿದ್ದೆ. ಸೊ ಆ ಡ್ಯೂಟಿಗೆ ಹೋಗಿದ್ದ ಕಾರಣ ನಿದ್ದೆ ಕೆಟ್ಟೋಯ್ತಲ್ವ, ಅದಕ್ಕೋಸ್ಕರ ಬೆಳಗ್ಗೆ 10 ಗಂಟೆ ಬಂದು ಮಲ್ಕೊಂಡು ಈಗ 1 ಗಂಟೆ ಸುಮಾರಿದ್ದೆ. ಎದ್ದು ಸಹ ಮುಖ ತೊಳ್ಕೊಂಡು ರೆಡಿ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ಊಟದ ಟೈಮ್ ಇವಾಗ 2 ಗಂಟೆ ಆಗಿದೆ ಕರೆಕ್ಟಾಗಿ. ಸೊ 2 ಗಂಟೆ ಇವಾಗ ಊಟ ಬಂದ್ಬಿಟ್ಟು ನಾವು ಮಧ್ಯಾಹ್ನ ಹೊತ್ತಿನಲ್ಲಿ ಏನು ಊಟ ಮಾಡೋದಂದರೆ ಚೀಪ್ ಪ್ರೈಸ್ನಲ್ಲಿ ಬಂದ್ಬಿಟ್ಟು ಎಗ್ ರೈಸ್ ಸಿಗುತ್ತೆ. ಸೊ ಎಗ್ ರೈಸ್ ಓನ್ಲಿ 1 ಪ್ಲೇಟ್ 20 ರೂಪಾಯಿ. ಕಾಮಿಡಿ ವೀಡಿಯೋ ಶೂಟ್ ಮಾಡೋಕೆ ಹೋಗ್ಬೇಕಂದ್ವಲ್ಲ, ಇವತ್ತು ಆಗಲಿಲ್ಲ. ಅದು ಏನೋ ಹುಡುಗರು ಇರಲಿಲ್ಲ ಅಂತ ಅದಕ್ಕೆ. ಆ್ಯಂಡ್ ಲಾಸ್ಟ್ 1 ವೀಕಿಂದ 1 ವೀಕ್ ಅಲ್ಲ, ತುಂಬಾ ಆಯಿತು, 10 ದಿನ ಆಗಕ್ಕೆ ಬಂತು. 10 ದಿನದಿಂದ ಒಂದು ವೀಡಿಯೋನೂ ಪಬ್ಲಿಷ್ ಮಾಡಿಲ್ಲ ನಾವು, ಕಾಮಿಡಿ ವೀಡಿಯೋಗಳು. ನಿಮ್ಗೆ ಗೊತ್ತೇ ಇರ್ತದೆ ನಮ್ಮ ಕಾಮಿಡಿ ಚಾನಲ್ ಇದೆ ಅಂತ, ಟೀಮ್ ಮಹಿ ಬೇಬಿ ಅಂತ. ಸೊ ನಿಮಗೆ ಗೊತ್ತಿದೆ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ, ಟೀಮ್ ಮಹಿ ಬೇಬಿ ಅಂತ ಸರ್ಚ್ ಮಾಡಿ. ಸೊ ಅದರಲ್ಲೂ ಕಾಮಿಡಿ ವೀಡಿಯೋಸ್ ಬರುತ್ತೆ ಫುಲ್ ಫನ್ನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದನ್ನು. ಸೊ ಅದರಲ್ಲಿ ನಾವು ವೀಡಿಯೋಸು ಒಂದು 10 ದಿನ ಆಯ್ತು ಬಿಟ್ಟೇ ಇಲ್ಲ. ಅದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ ಬಿಟ್ಟಿದ್ದೇವೆ, ಹೋಗಿ ಒಂದ್ಸಲ ನೋಡಿ ಬೇಕಾದರೆ. ಹೊಸದಾಗಿ ಯಾರಾದರೂ ಬಂದಿದ್ದಾರಿದ್ದರೆ. ಆಲ್ಮೋಸ್ಟ್ ಈಗಿನ ಸಮಯದಲ್ಲಿ ಪಾರ್ಸಲ್, ಅಯ್ಯೋ ಇದೇ ಅಂಗಡಿ, ಅದು ಲಕ್ಷ್ಮಿ ಹೋಟೆಲ್ ಅಂತ. ಅಕ್ಕ ಇಲ್ಲ, ಅಲ್ಲಿ ಹೋಗಿದ್ದಂಗಿದ್ದಾರೆ, ಇಲ್ಲಿ ಕಟ್ಸ್ಕೊತೀನಿ. ಇವಾಗ ನಾವಿಲ್ಲಿ ಎಗ್ ರೈಸ್ ಶಾಪ್ ಇದೆ ಅಲ್ವಾ, ಈ ಶಾಪ್ ಅವರು ಬಂದ್ ಮಾಡಿದ್ದಾರೆ ಅಂದಲ್ವಾ. ಇದು ಬಂದ್ ಮಾಡಿಲ್ಲಂತೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಶಾಪ್ನ ಅಷ್ಟೇ. ಸೊ ಅದೇ ಅಕ್ಕನೇ ಇದ್ದರು, ಅಲ್ಲೇ ತಗೊಂಡ್ವಿ ಎಗ್ ರೈಸು. 20 ರೂಪಾಯಿ ಅಂದಲ್ಲ ನಿಮಗೆ. ನಾನು ಮೊನ್ನೆ ಬಂದವಾಗ ಒಂದು 30-40 ಪ್ಲೇಟ್ ಕಟ್ಸ್ಕೊಂಡು ಹೋಗಿದ್ವಿ.
ಅವ ನಮಗೆ 20 ರೂಪೀಸ್ ಮೇಲೆ ಕೊಟ್ಟರೆ ಇವಾಗ 30 ರೂಪೀಸ್ ಆಗಿದೆ ಅಂತೆ. ನೋ ಪ್ರಾಬ್ಲಮ್, ತಗೊಂಡ್ವಿ. 30 ರೂಪೀಸ್ನಲ್ಲಿ ಏನು ಈ ಲಂಚ್ ಆಗೋಗುತ್ತೀಗ. ಸೊ ಇವಾಗ ಆಲ್ಮೋಸ್ಟ್ ಇದು ಸ್ಟ್ರೀಟ್ ಫುಡ್ ಆಗಿರೋದ್ರಿಂದ ಇದನ್ನು ಅಲ್ಲೇ ತಗೊಂಡು ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ. ನಾನು ಯಾಕೆ ಹೊರಗಡೆ ತೊಗೊಂಬರ್ತಿದ್ದೀನಿ ಅಂದರೆ, 1 ಕೋವಿಡ್ ಟೈಮ್, 2 ನಾನು ಈ ಥರ ವೀಡಿಯೋ ಮಾಡ್ತಿರ್ತೀನಿ. ಸೊ ತಿನ್ಕೊಂತ ವೀಡಿಯೋ ಮಾಡ್ಕೊತ ಅದು ಅವ್ರಿಗೆ ಅವ್ರು ನೋಡೋರು ಡಿಸ್ಟರ್ಬೆನ್ಸ್ ಆಗುತ್ತೆ. ಆಮೇಲೆ ಆ ಶಾಪ್ ಅವ್ರು ಏನು ಅನ್ಕೊತಾರೆ ಅಂದರೆ, ನಾವೇನೋ ಎಂಕ್ವೈರಿ ಮಾಡೋಕ್ಕೆ ಬಂದಿದ್ದೀವೇನೋ ಅಂತ ಅಂದ್ಕೊಂಡಿದ್ದಾರೆ ಅವ್ರ ಶಾಪ್ನ. ಈ ಸೆಲ್ಫಿ ಸ್ಟಿಕ್, ಈ ಕ್ಯಾಮ್ರಾ, ಈ ಹೆಲ್ಮೆಟ್ ಎಲ್ಲ ನೋಡಿದರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ನಾನು ಈ ಥರ ಹೊರಗಡೆ ತಿರುಗ್ತಿರ್ತೀನಿ. ಮಾತಾಡ್ತಾ ನಾನು ಆ ಕಡೆಯಿಂದ ಚಿಕ್ಕ ಕಾಲುವೆ ಮೇಲಿಂದ ಇವಾಗ ಇಲ್ಲಿ ದೊಡ್ಡ ಕಾಲುವೆ ಪಕ್ಕದಲ್ಲಿ ಬಂದಿದ್ದೀನಿ. ಸೊ ಈ ಕಾಲುವೆ ಮೇಲೆ ಸ್ವಲ್ಪ ಸೈಲೆಂಟಾಗಿರುತ್ತೆ, ಯಾರೂ ಬರೋಲ್ಲ, ಡಿಸ್ಟರ್ಬೆನ್ಸ್ ಇರೋಲ್ಲ. ಈ ಥರ ಒಂದು 4-5 ಪ್ಲೇಸ್ನ ಹುಡುಕಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಅಂದರೆ ಅವಾಗ ಬರ್ತಿರ್ತೀವಲ್ಲ ಇಲ್ಲಿ ಏನಾದರೂ ಮಾಡೋದಕ್ಕೆ, ಪಾರ್ಟಿ ಆ ಥರ ಫ್ರೆಂಡ್ಸ್ ಜೊತೆ. ಬ್ರಿಡ್ಜ್ ಮೇಲೆ ಬಂದಿದೆ, ಬ್ರಿಡ್ಜ್ ಮೇಲೆ ಹೋಗ್ಬೇಕಾಗ. ಸೊ ಇಲ್ಲಿ ಕಾಲುವೆ ಪಕ್ಕದಲ್ಲಿ ಬಂದ್ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಕಾಲುವೆ ಪಕ್ಕದಲ್ಲಿ ಸೈಲೆಂಟಾಗಿದೆ ಏರಿಯಾ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲೇ ಸ್ವಲ್ಪ ನೀಟಾಗಿ ಇಲ್ಲಿ ಕ್ಲೀನ್ ಮಾಡ್ಕೊತೀನಿ. ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ಕೆಳಗಡೆ ಕೂತ್ಕೊಂಡು ನೀಟಾಗಿ ಉಂಡ್ಬಿಡ್ತೀನಿ. ಸೊ ನಾನು ಈ ಥರ ಎಲ್ಲಿ ಹೊರಗಡೆ ಬಂದು ಊಟ ಮಾಡ್ತೀನಿ ಅಲ್ವಾ, ನಿಮ್ಗೆ ಇಷ್ಟ ಆದರೆ ಇಲ್ಲಿ ಎಲ್ಲಾದರೂ ಒಳ್ಳೆ ಅಂದರೆ ಹೋಟೆಲ್ ಹತ್ರನೇ ಊಟ ಮಾಡ್ಕೋಬೋದು, ಹಂಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಇಷ್ಟ ಅಂತ ಮಾತ್ರ ಅಷ್ಟೇ, ನನ್ನ ಒಪಿನಿಯನ್ ಇದು. ಓಕೆ, ಇವಾಗ ನಾನು ಇಲ್ಲಿ ಎಗ್ ರೈಸ್ ಹತ್ತಿದ್ದೀನಿ, 2 ವಾಟರ್ ಪಾಯಿಂಟ್ ತಿಂದಿದ್ದೇನೆ, ಅದನ್ನು ತಿಂತೀನಿ, ತೋರಿಸ್ತೀನಿ. ಓಕೆ, ಪ್ಯಾನಿಯರ್ ಬಾಕ್ಸ್ ಇದ್ರ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಓಕೆ, ನಾನೇನು ಕೀ ಎಲ್ಲ ವರ್ಕ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡಿ. ಕಾರ್ನರ್ ಕೊಟ್ಟಿದ್ದಾರೆ, ನಿಮ್ಮ ಜೊತೆ ಓಪನ್ ಮಾಡ್ತೀನಿ ಏನು ಕೊಟ್ಟಿದ್ದಾರೆ ಅಂತ. ಓಕೆ, ನಿಂಬೆಹಣ್ಣು ಬಂತು ಸ್ಟಾರ್ಟಿಂಗಲ್ಲೇ. ನೋಡಿ, ಈರುಳ್ಳಿ ರೇಟ್ ಹೆಚ್ಚಾಗಿದೆ ಅಂತ ಸೌತೆಕಾಯಿ ಕೊಟ್ಟಿದ್ದಾರೆ. ನೋಡಿದರೆ ಬಾಯಲ್ಲಿ ಹಂಗೆ ನೀರು ಬರ್ತಾಯಿದೆ. ಸೊ ಫಸ್ಟ್ ತಿಂದು ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೀವು ಲಂಚ್ ಮಾಡ್ತಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೀವು ಎಷ್ಟು ಗಂಟೆಗೆ ನೋಡ್ತಿದ್ದೀರ ಅಂತ ಕಮೆಂಟ್ ಮಾಡಿ. ಓಕೆ, ಇವಾಗ ಟೈಮ್ ಎಷ್ಟಾಗಿದೆ ನೋಡಿ, ಹಂಗೆ ಕಮೆಂಟ್ ಮಾಡಿ ಪ್ಲೀಸ್. ಸೊ ಗಾಯ್ಸ್, ಇವಾಗ ಜಸ್ಟ್ ಊಟ ಮುಗೀತು, ಮಧ್ಯಾಹ್ನ ಲಂಚ್ ಖತಮ್. ಸೊ ಇವಾಗ ಸ್ವಲ್ಪ ಹೊತ್ತು ಆರಾಮ್ ಮಾಡ್ತೀನಿ, ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಇನ್ನು ವೀಡಿಯೋ ಶೂಟ್ ಮಾಡೋಕೆಲ್ಲ ನೋಡಬೇಕು, ಕಾಮಿಡಿ ವೀಡಿಯೋನ. ಯಾಕೋ ಅದು ಅಂದ್ಕೊತಿದ್ದೀವಿ, ಒಂದು ವಾರದಿಂದ ಅಸಲು ಆಗ್ತಾನೇ ಇಲ್ಲ ಅದು ಕೆಲಸ. ಯಾಕೇನಪ್ಪ ಈ ಥರ ಆಗ್ತಿದೆ. ಮತ್ತು ಇವಾಗ ನೋಡ್ತೀನಿ, ಆದರೆ ಇವಾಗ ಹೋಗಿ ಮಲ್ಲ ಹುಡ್ರ ಹತ್ರ ಕೇಳ್ತೀನಿ, ಆದರೆ ಓಕೆ ಮಾಡ್ತೀವಿ, ಮತ್ತು ಇಲ್ಲಾಂದರೆ ಇಲ್ಲ ಇನ್ನು. ಸೊ ಇಲ್ಲಿಂದ ಗುಡ್ಡದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ, ಒಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿಂದ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗೇನು ಕಾಣ್ತಿಲ್ಲೇನೋ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿಂದ ವ್ಯೂ. ಆ್ಯಂಡ್ ಇವತ್ತು ಇಲ್ಲಿ ಬಂದಿದ್ದೀನಲ್ವ, 100 ರೂಪೀಸ್ ಚಾಲೆಂಜ್ ಮಾಡ್ತಿದ್ದೀನಲ್ವ ಇದು. ಸೊ ಇದೇ ಥರ ಚಾಲೆಂಜಸ್ನ ಇನ್ನೂ ಕೆಳಗಡೆ ಕಮೆಂಟ್ನಲ್ಲಿ ಹಾಕಿ. ಸೊ ಅದನ್ನೆಲ್ಲ ಮಾಡ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಮಾಡೋದಕ್ಕೆ ಪ್ರತಿಯೊಂದು ಟಾಸ್ಕ್ನು. ಓಕೆ, ಇವಾಗ ಇಲ್ಲಿಂದ ಮೂವ್ ಆಗ್ತೀನಿ ಮನೆಗೆ ಹೋದ್ಮೇಲೆ ಕಾಮಿಡಿ ವೀಡಿಯೋ ಮಾಡೋಕೆ ಹೋದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೆ ಸೀದಾ ನೈಟ್ ಡಿನ್ನರ್ ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಅದು ವ್ಲಾಗ್ ಮಾಡಿಬಿಡ್ತೀನಿ. ಇವಾಗ ಸಾಯಂಕಾಲ 4 ಗಂಟೆ ಆಗಿದೆ. 4 ಗಂಟೆಯಿಂದ ಟೀ ಕುಡಿಯೋಕೆ ಹೊರಗಡೆ ಹೋಗ್ತಿದ್ದೀವಿ. ಅದಾದ್ಮೇಲೆ ಒಂದು ಚಿಕ್ಕ ಕೆಲಸ ಇತ್ತು, ನಾನು ಏರ್ಟೆಲ್ ಸಿಮ್ ಇದೆ, ಏರ್ಟೆಲ್ ಟು BSNL ಮಾಡಿಸ್ಬೇಕು. ಅದಕ್ಕೋಸ್ಕರ BSNL ಸ್ಟೋರ್ ಹತ್ರ ಹುಡುಕಾಡ್ತಿದ್ದೀವಿ. ಇವಾಗ ತುಂಬ ಇದೆ ಸ್ಟೋರ್ಸು, ಒಳ್ಳೆ ಯಾವ್ದಾದ್ರು ಹುಡುಕಾಡೋದನ್ನು BSNL ಪೋರ್ಟ್ ಮಾಡ್ಕೊತಿದ್ದೀನಿ. BSNL ಯಾಕೆ ಹೋಗ್ತಿದೆ ಅಂದರೆ, BSNLನಲ್ಲಿ ಚೀಪ್ ಪ್ರೈಸ್ಗೆ ಡಾಟಾ ಸಿಕ್ಬಿಡುತ್ತೆ. 16 ರೂಪಾಯಿ 2 GB ಬರುತ್ತೆ. ಏರ್ಟೆಲ್ನಲ್ಲಿ ಫುಲ್ಲು ಕಾಸ್ಟ್ ತುಂಬ ಜಾಸ್ತಿ. ನಾವು ಡಾಟಾ ಯೂಸ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ವಿಡಿಯೋ ಅಪ್ಲೋಡಿಂಗ್ಗೆ ಅವಕ್ಕೆಲ್ಲ ಡಾಟಾ ತುಂಬ ಖರ್ಚಾಗುತ್ತೆ ಅಂತೇಳಿ BSNL ಮಾಡಿಸ್ತಿದ್ದೀನಿ. ಸೊ ಹೋಗಿದ್ವಿ, ಅವರು ಇಲ್ಲಿ ಮಾಡೋದಂತ ಸೀದಾ BSNL ಆಫೀಸ್ನಲ್ಲೇ ಮಾಡ್ತಾರಂತೆ. ಇನ್ನು ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಕೊಡಬೇಕಂತೆ. ಮತ್ತು ನಾನು ಭಾಳ ಅನ್ಕೊಂತಿದ್ದೀನಿ, ಮನೆಗೆ ಹೋಗಿ ಥಿಂಕ್ ಮಾಡ್ತೀನಿ ಏನು ಮಾಡ್ಬೇಕಂತ. ಸೊ ಇವಾಗ 4 ಗಂಟೆ ಆಗಿರೋದ್ರಿಂದ ಟೀ ಕುಡಿಯೋಕೆ ಹೋಗ್ಬೇಕಲ್ವ. ಟೀ ಕುಡ್ತಿದ್ದೀನಿ. ಎಂತ 5 ರೂಪೀಸ್ ಮಹೇಶ್, ಅದನ್ನ ಲೆಕ್ಕ ಅಲ್ಲ, ನನ್ನೊಂದು ಲೆಕ್ಕ. ಬರ್ತಿರ್ತಾರೆ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಬೆಳಗ್ಗೆ ಒಬ್ಬರು ಮಲ್ಲಿ ಬಂದಿದ್ದ, ಟೈಮ್ ಪಾಸ್ ಅಷ್ಟೇ. ನಾನೊಂದೇ ಲೆಕ್ಕ ಇದರಲ್ಲಿ ದಟ್ 45, ಇದೊಂದು 5 ರೂಪಾಯಿ, 50 ರೂಪೀಸ್ ಟೀ ಮುಗೀತು. ನೈಟ್ ಡಿನ್ನರ್ ನೋಡ್ಬೇಕು అంటే ఏం బ్లాగ్ అంటే 100 రూపీస్లో హౌ టు స్టే ఈ డే ఇన్ 100 రూపీస్. పొద్దున్న టిఫిన్, మధ్యాహ్నం భోజనము, టీ,
అంతా ఎంతలో 100 రూపీస్ లోపల స్టే చేయొచ్చు మిడిల్ క్లాస్ వాళ్ళని. తీసావా? అయిపోయిందా? ఇంకా ఉంది. 50 రూపాయలు అయిపోయినాయా? 50. ఇంకా 50 రూಪಾయలు తీయాలా? ಗೈಸ್ ಟೈಮ್ ಅಂದ್ಬಿಟ್ಟು ಡಿನ್ನರ್ ಮಾಡಬೇಕು. 8 ಗಂಟೆ ಆಗಿದೆ ಟೈಮ್. ಡಿನ್ನರ್ ಮಾಡೋಕೆ ಹೋಗ್ತಿದ್ದೇವೆ ಇವಾಗ. ಡಿನ್ನರ್ಗೆ ಏನಂದರೆ ಮಸಾಲ ದೋಸೆ ಟ್ರೈ ರೇಣುಕಾ ಹೋಟೆಲ್ ಹತ್ರ ಓಪಡಿ ಎದುರುಗಡೆ ಇರುತ್ತೆ. ಓಪಡಿ ಹಾಸ್ಪಿಟ್ಲ್ ಎದುರುಗಡೆ ರೇಣುಕಾ ಹೋಟ್ಲ್ ಅಂತ. ಮಸಾಲ ದೋಸೆ ಫೇಮಸ್ ಅಲ್ಲಿ. ಸೊ ಅದನ್ನ ನೋಡೋಕೆ ಹೋಗ್ತಿದ್ವಿ. ನನ್ನ ಹತ್ರ ಓದಿರೋದು ಬಂದು ಇನ್ನು 50 ರೂಪಾಯಿ. ಈ 50 ರೂಪಾಯಲ್ಲಿ ಮಸಾಲ ದೋಸೆ ಹೊಡ್ತೀನಿ. ಇನ್ನು ಲಾಸ್ಟಿಗೆ ಹೇಳ್ತೀನಿ, ಲೆಕ್ಕ ಎಲ್ಲ. ಸೊ ಫಸ್ಟ್ ಇವಾಗ ದೋಸೆ ಪಾಯಿಂಟ್ ನೋಡ್ರಿ, ಮಲ್ಲಿ ಬಿಲ್ಡಪ್ ಮೇಲೆ ಒಳಗಡೆ ಹೋಗಿದ್ದಾನೆ ಅಲ್ಲಿ. ಗಾಯ್ಸ್ ಇಲ್ಲೊಬ್ರು ಮೀಟ್ ಆಗಿ ಬಂದಿದ್ದಾರೆ, ಇಲ್ಲಿ ಇದಾರಲ್ವಾ ಇವ್ರು ಯೂಟ್ಯೂಬ್ ಫಾಲೋವರ್ ಆ್ಯಂಡ್ ಟಿಕ್ಟಾಕ್ ಫಾಲೋವರ್ ನೋಡ್ಕೊಂಬಂದು. ಹಾಂ, ತೋರಣಗಲ್ ಬ್ರೋ. ಯೂಟ್ಯೂಬಲ್ಲಿ ನೋಡ್ತಿದ್ರಾ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲ? ಯೂಟ್ಯೂಬ. ಓಕೆ, ಹಾಯ್ ಹೇಳಿ ಚೆನ್ನಾಗಿ. ಹಾಯ್ ಹೇಳಿ. ಇಲ್ಲೇ ಹಲೋ, ಯಾರು? ಮಂಜುನಾ? ಹಾಂ ಬ್ರೋ, ಹೇಳಿ ಬ್ರೋ. ಹಲೋ, ಕುಂದು ಮಾತಾಡ್ತಾಳೆ ಬೋ, ಕೈಯಲ್ಲಿ ದೋಸೆ ಹಿಡ್ಕೊಂಡಿದ್ದೀನಿ. ಬಾ, ರಾತ್ರಿ 12 ಗಂಟೆಗೆ ಬಂದ್ಬಣ್ಣಿ, ಆಯ್ತಾ? ಬರ್ತಿದ್ದಾಗ ಹೋಗೋಣ. ಅಲ್ಲ, ಏನು ಅಂಜನಾದ್ರಿ ಬೆಟ್ಟದ ಸಿಂಹ ಬಂದ, ಹುಲಿ ಬಂದತ್ತ? ಚಿರುತ್ತೆ. ಗ್ರೂಪ್ ಹಾಕಿಲ್ಲ, ನೋಡ್ದೆ ಮಲ್ಲಿ ತೋರಿಸ್ದ ನನಗೆ. ಹೌದಾ, ಹಿಡಿದ್ರೆ ಇಲ್ಲ ಚಿರ್ತಾನ. ಮಲ್ಲಿ ಊಟ ಮಾಡಿ ಬಂದಿದ್ದಾನಂತೆ, ಮತ್ತು ನಾನೇ ತಿನ್ಬೇಕು. ಅದಕ್ಕೋಸ್ಕರ ಒಂದೇ ತಗೊಂಡಿದ್ವಿ, ಇಲ್ಲಾಂದ್ರೆ 2 ಅಂತಿದ್ವಿ. ಆ ಮಾತೇನು ಚಲೋ. ಇಲ್ಲಿ ಲೈಟಿಂಗ್ ಸರಿಯಾಗಿ ಬರ್ತಿಲ್ಲ, ಮಲ್ಲಿ ಫ್ಲಾಶ್ ಏನು ಮಾಡ್ಕೊಂಡು ನಿಂತಿದ್ದಾನೆ. ಸೊ ಅದನ್ನು ತಿಂದ್ಬಿಡ್ತೀವಿ. ಇದು ಬಂದ್ಬಿಟ್ಟು 35 ರೂಪೀಸ್ ಪ್ರೈಸು. ಇನ್ನು ಆ ಪ್ರೈಸ್ ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತೀನಿ. ಫಸ್ಟ್ ತಿಂದಮೇಲೆ ಎಷ್ಟೆಷ್ಟಾಗಿದೆ ಬಜೆಟ್ ಅಂತ. 100 ರೂಪಾಯಿ ಒಳಗಡೆನೇ ಆಗೋಗಿದೆ ನನಗೆ ಅನ್ಸಿದ ಮಟ್ಟಿಗೆ. ಸೊ ಫಸ್ಟ್ ತಿಂದಮೇಲೆ ಆಮೇಲೆ ಮಾತಾಡ್ತೀನಿ ನಿಮಗೆ. ಇಲ್ಲಿ ಡಿನ್ನರ್ ಮಾಡ್ಕೊಂಬಂದ್ಬಿಟ್ವಿ. ದೋಸೆ ತಿಂದೆ ನಾನು. ನೀವೇನಾದರೂ ಬೇರೆ ಐಟಮ್ ಟೇಸ್ಟ್ ಮಾಡ್ಬೋದು. ಸೊ ದೋಸೆ ಬಂದು 35 ರೂಪಾಯಿ ಇದೆ. ಲೈಟ್ ಇದೆ ಅಂತ ಇಲ್ಲೊಂದು ಪ್ಲೇಸಿಗೆ ಬಂದಿದ್ದೀವಿ, ನೀಟಾಗಿ ಮಾತಾಡೋಣ. ಒಂದು ಲೈಟ್ ಎದುರಿಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಆ್ಯಂಡ್ ಇವತ್ತು ಬಂದು ಬಜೆಟ್ ಆಗಿರೋದು ಬಂದು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ 5 ರೂಪಾಯಿ ಟೀ, ನಿಮ್ಗೆ ಗೊತ್ತಿದೆ ಹೇಳಿದ್ದೀನಿ ಅವಾಗೆ. 10 ರೂಪಾಯಿ ಟಿಫಿನ್ 15 ರೂಪಾಯಿ, ಪ್ಲಸ್ ಮತ್ತು ಮಧ್ಯಾಹ್ನ ಊಟ ಒಂದು 30 ರೂಪಾಯಿ. 15 ರೂಪಾಯಿ ಎಲ್ಲರಕ್ಕ 45 ರೂಪಾಯಿ. ಸಾಯಂಕಾಲ ಒಂದು 5 ರೂಪಾಯಿ ಟೀ, 50 ರೂಪಾಯಿ ಖತಮ್ ಆಯಿತು. 50 ರೂಪಾಯಿ ಮತ್ತು ಇವಾಗ 35 ರೂಪಾಯಿ, ಅಂದರೆ 85 ರೂಪಾಯಿ ಇದು ಬಜೆಟ್ ಟೋಟಲ್. ಇನ್ನು 15 ರೂಪಾಯಿ ಮಿಕ್ಕಿದೆ ನನ್ನ ಹತ್ರ. ಸೊ 100 ರೂಪಾಯಿ ಒಳಗಡೆ 15 ರೂಪಾಯಿ ಉಳಿಸಿದ್ದೀನಿ ನಾನು. ಐಟಮ್ಸ್ ತಿಂದಿದ್ದೀನಿ ನನಗೆ ಇಷ್ಟ ಆಗಿರೋದನ್ನ. ಸೊ ಇನ್ನಿದು ಈ ಬಜೆಟ್ ಇನ್ನೂ ಕಡಿಮೆ ಮಾಡ್ಬೋದಾಗಿತ್ತು ನಾನು. ಅಂದರೆ ಒಂದು 10-20 ರೂಪೀಸ್ ತನಕ ಇನ್ನೂ ಕಡಿಮೆ ಮಾಡ್ಬೋದಾಗಿತ್ತು, ಬಟ್ ಮಾಡಿಲ್ಲ ನಾನು. ಈ ಥರ ಇಷ್ಟ ಇರೋದು ಈ ಥರ ಇಷ್ಟ ಬಂದಿದ್ದು ತಿಂದಿದ್ದೀನಿ. ಸೊ ಇನ್ನೂ ತಟ್ಟುಕೊಂಡು ಇನ್ನೂ ಕಮ್ಮಿ ಮಾಡಿ ತಿಂದಿರೋ ಟೀ ಎಲ್ಲ ಮೈನಸ್ ಮಾಡಿದ್ರೆ 50 ರೂಪಾಯಿನಲ್ಲಿ ಸರ್ವೈವ್ ಮಾಡ್ಬೋದು. ಇಲ್ಲಿ ಯಾವ ಥರ ವೀಡಿಯೋಸ್ ಬೇಕಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಸಾಕು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಿರುತ್ತೆ ಅಲ್ಲಿ. ಓಕೆ ಗೈಸ್, ಬಾಯ್. ಗುದ್ದಿಲ್ಲ, ಸರಿಂಗ್ ಗುದ್ದಿಲ್ಲ. ಸರಿಂಗ್ ಬಂದಿಲ್ಲ ಅದು.